ಕಾಟೇರ ಪಾರ್ಟಿಗೆ ಅವಕಾಶ ಮಾಡಿಕೊಟ್ಟಿದ್ದ ಜೆಟ್ಲ್ಯಾಗ್ ರೆಸ್ಟೋ ಬಾರ್ಗೆ ಸಂಕಷ್ಟ ಎದುರಾಗಿದೆ. ಏನದು ಸಂಕಷ್ಟ ಬನ್ನಿ ನೋಡೋಣ. ಅದು ಜನವರಿ 3 ದರ್ಶನ್ ಸಿನಿಮಾ ಕಾಟೇರಾಗೆ ಎಲ್ಲೆಡೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು. ಅದರ ಸಂಭ್ರಮದಲ್ಲಿ ನಟ ದರ್ಶನ್ ಮೊಳಗಿದ್ರು. ಅಭಿಷೇಕ್, ಅಂಬರೀಶ್, ಧನಂಜಯ್ ಸೇರಿದಂತೆ ಹಲವರ ಜೊತೆಗೂಡಿ ಜೆಟ್ಲ್ಯಾಗ್ ಪಬ್ ನಲ್ಲಿ ಜಮ್ ಜಮ್ ಅಂತ ಪಾರ್ಟಿ ಮಾಡಿದ್ರು. ಪಾರ್ಟಿಗೆ ಅವಕಾಶ ಕೊಟ್ಟ ಪಬ್ ಸಂಕಷ್ಟಕ್ಕೆ ಗುರಿಯಾಗಿದೆ. ಜೆಟ್ಲ್ಯಾಗ್ ನಲ್ಲಿ ಕಾಟೇರ ಸಿನಿಮಾ ಸಕ್ಸಸ್ ಪಾರ್ಟಿಯ ಫ್ಯಾಕ್ಟ್. 25 ದಿನಗಳು ಜೆಟ್ಲ್ಯಾಗ್ ರೆಸ್ಟೋ ಬಾರ್ ಲೈಸೆನ್ಸ್ ಸಸ್ಪೆಂಡ್. ಒರಾಯನ್ ಮಾಲ್ ಬಳಿ ಇರೋ ಜೆಟ್ಲ್ಯಾಗ್ ಪಬ್ ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದ ಪ್ರಕರಣದಲ್ಲಿ ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ನಟ ದರ್ಶನ್ ಸೇರಿದಂತೆ 8 ಮಂದಿಗೆ ನೋಟಿಸ್ ನೀಡಿದ ಪೊಲೀಸರು ಠಾಣೆಗೆ ಕರೆಸಿ ವಿಚಾರಣೆ ಕೂಡ ಮಾಡಿದ್ರು. ಇದೀಗ ಪಾರ್ಟಿ ಮಾಡಲು ಅವಕಾಶ ಮಾಡಿಕೊಟ್ಟ ಜೆಟ್ಲ್ಯಾಗ್ ರೆಸ್ಟೋ ಬಾರ್ ಲೈಸೆನ್ಸ್ ಸಸ್ಪೆಂಡ್ ಮಾಡಲಾಗಿದೆ. 25 ದಿನಗಳವರೆಗೆ ಲೈಸೆನ್ಸ್ ಅಮಾನತು ಮಾಡಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಆದೇಶವನ್ನ ಹೊರಡಿಸಿದ್ದಾರೆ. ಅಷ್ಟಕ್ಕೂ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಏನೆಲ್ಲ ಅಂಶಗಳನ್ನ ಗಮನಿಸಿ ಲೈಸೆನ್ಸ್ ಸಸ್ಪೆಂಡ್ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಜೆಟ್ಲ್ಯಾಗ್ ಪಬ್ ನಲ್ಲಿ ಅಬಕಾರಿ ನಿಯಮ ಉಲ್ಲಂಘನೆಯಾಗಿದೆ. ಜನವರಿ 3ರಂದು ತಡರಾತ್ರಿವರೆಗೆ ಪಬ್ ನಲ್ಲಿ ಪಾರ್ಟಿ ನಡೆದಿದೆ. ಆದ್ರೆ ನಿಯಮದ ಪ್ರಕಾರ ತಡರಾತ್ರಿ 1 ಗಂಟೆವರೆಗೆ ಮಾತ್ರ ಪಬ್ ಓಪನ್ ಇಡಲು ಅವಕಾಶವಿದೆ. ಆದ್ರೆ ದರ್ಶನ್ ಹಾಗೂ ಆತನ ಸ್ನೇಹಿತರಿಗಾಗಿ ಪಬ್ ತನ್ನ ನಿಯಮವನ್ನ ಮೀರಿದೆ. ಅಲ್ಲದೆ ನಟರು ತಮ್ಮ ಕಾರುಗಳನ್ನ ರಸ್ತೆ ಮೇಲೆ ನಿಲ್ಲಿಸಿದ್ರು. ಇದರಿಂದ ಸಂಚಾರಕ್ಕೂ ಅಡಚಣೆ ಮಾಡಿದ್ರು. ಕಾರುಗಳನ್ನ ನಿಲ್ಲಿಸಿದ್ದ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿತ್ತು ಅಂತ ಜಿಲ್ಲಾಧಿಕಾರಿ ಆದೇಶದಲ್ಲಿ ಉಲ್ಲೇಖಿಸಿದ್ದಾರೆ. ಒಟ್ನಲ್ಲಿ ಅವಧಿ ಮೀರಿ ಮದ್ಯ ಮಾರಾಟ ಮಾಡಿರೋ ಆರೋಪದ ಹಿನ್ನೆಲೆಯಲ್ಲಿ 25 ದಿನಗಳಿಗೆ ಮಾತ್ರ ಜೆಟ್ಲ್ಯಾಗ್ ರೆಸ್ಟೋ ಬಾರ್ ಲೈಸೆನ್ಸ್ ಅಮಾನತು ಮಾಡಲಾಗಿದೆ. ಇನ್ನಾದ್ರೂ ಲೇಟ್ ನೈಟ್ ಪಾರ್ಟಿಗಳಿಗೆ ಬ್ರೇಕ್ ಬೀಳುತ್ತಾ ಅನ್ನೋದೇ ಪ್ರಶ್ನೆ. ಕಿರಣ್ ಸೂರ್ಯ, TV9 ಬೆಂಗಳೂರು.